ಲಾಗ್ ಚಲೋ ಮಾಡೋಕ್ಕಿಂತ ಮೊದಲು ನಮ್ಮ ಸಬ್ಸ್ಕ್ರೈಬರ್ ಮಗನ ಬರ್ತಡೇ ಐತೆ ಅಂತ ಕಮೆಂಟ್ ಮಾಡಿದರು. ಇನ್ನು 15 ತಾರೀಕಿಗೂ ಬರ್ತಡೇ ಐತೆ. 15 ತಾರೀಕಿಗೆ 2 ಬರ್ತಡೇ ಅದ ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಮಗಂದು ಒಂದು ಬರ್ತಡೇ ಇದೆ, ನಮ್ಮ ಅಣ್ಣ ಮಗಳು ಬರ್ತಡೇ ಇದೆ. ಅದೇ ಬರ್ತಡೇಕ್ಕೆ ಅಕ್ಕರು ಹೊಂಟಾರ ನೋಡಿ. ನಾಳೆ 15 ತಾರೀಕಿಗೆ ಬೆಳಗ್ಗೆ ಹೋಗ್ತಾರವರು. ಇಬ್ಬರದ್ದು ಒಂದಿನ ಬರ್ತಡೇ ಐತೆ, ಇಬ್ಬರಿಗೊಮ್ಮೆ ವಿಶ್ ಮಾಡ್ತೀನಿ ರೀ ನಾಳೆಗೆ. ಇವತ್ತು ಸಬ್ಸ್ಕ್ರೈಬರು ಧನುಷ್ ಅಂತೇಳಿ ವಿಶ್ ಮಾಡ್ರಿ ಅಕ್ಕ ಅಂತ ಕಮೆಂಟ್ ಮಾಡಿದ್ರಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಧನುಷ್. 100 ಕಾಲ ಚೆನ್ನಾಗಿ ಬಾಳು. ಯಾವತ್ತು ದೇವರ ಆಶೀರ್ವಾದ ನಿನ್ನ ಮ್ಯಾಗಿರಲಿ. ನೀ ಜೀವನದಲ್ಲಿ ಏನೇನು ಕನಸುಗಳು ಕಂಡಿರ್ತಿ, ದೊಡ್ಡವಿದ್ರ ಕನಸುಗಳು ಕಾಣ್ತಿರ್ತಿ. ನನಗೆ ಅದು ಆಗಬೇಕು, ಇದು ಆಗಬೇಕು, ಆ ಥರ ಇರಬೇಕು, ಈ ಥರ ಇರಬೇಕಂತ ಕಾಣ್ತಿರ್ತಿ. ಅವೆಲ್ಲ ನೆನಸಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಸಣ್ಣವಿದ್ದೆ ಅಂದ್ರೆ ನಿನ್ನ ಮುಂದೆ ಬರುವ ದಿನಗಳು ಸುಖಮಯವಾಗಿ ಸಂತೋಷವಾಗಿರೋಂಥ ದಿನಗಳು ಇರಲಿ ದೇವರಲ್ಲಿ ಬೇಡ್ಕೊತೀನಿ. ಎಷ್ಟು ವರ್ಷ ಬರ್ತಡೇಯೋ ಹಾಕಿಲ್ಲ, ಇಷ್ಟೇ ಅಷ್ಟು ಕಮೆಂಟ್ ಹಾಕಿರ್ತಾರೆ ಅಷ್ಟು ನಾನು ವಿಶ್ ಮಾಡ್ತೀನಿ ನೋಡಿ. ಬರ್ರಿ ನಾನು ಇವತ್ತಿನ ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಅಂತ ಸೋಮವಾರದ ಲಾಗು ನೋಡ್ಕೊಂಬರ್ರಿ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4 ಗಂಟೆ ಆಗೈತೆ ನೋಡಿ, ಎದ್ದೀನಿ, ಲಾಗ್ ಚಲ್ ಮಾಡೀನಿ. ಅವ್ವ ಶ್ರಾವಣಿ ಮಲ್ಕೊಂಡಾರ. ನಾನು ಕೂಡ ಒಂದಿಷ್ಟು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೋತೀನಿ. ಸುಮ್ಮನೆ ಅವನು ಅಲ್ಲೇನು ನೀರು ಕಟ್ಟಕ್ಕೆ ಹೋಗೋದು, ಅಲ್ಲಿನೂ ಕೆಲಸ ಮಾಡೋದು ಸುಸ್ತಾಗಿರ್ತೈತೆ ರೀ. ನೀನು ಚಂತನ ನೀರು ಕಟ್ಟಿ ಸಂಜೆ ಮುಂದೆ ಈ ಕಡೆ ಬಂದಾಳ. ನಮ್ಮ ಸಲಾಗಿ ಎಷ್ಟು ಬಡ್ದಾಡ್ತೈತೆ ರೀ ತಾಯಿ ಜನ್ಮ. ಸಂಜೆ ಮುಂದೆ ಬಂದ ಮತ್ತೆ ಮುಂಜಾನೆ ಹೋಗ್ಬೇಕು ರೀ. ಅದ್ರಾಗ ಈಗ ಮಳೆ ಇಲ್ಲ, ಬರೀ ಸಿಕ್ಕಾಪಟ್ಟೆ ಗಾಳಿ ಬೀಸೋದು. ಬೋರು ಬಾಯಿ ಎಲ್ಲ ಐತ್ರಿ. ನೀರು ಬಿಡ್ಬೇಕಂದ್ರೆ ಕಬ್ಬಿನಾಗ ಕಷ್ಟ ಆಗುತ್ತೆ ರೀ ಇಂಥ ಬಿಸಿಲು ದಿನಕ್ಕೆ. ಅದಕ್ಕೆ ಬೇಡ ಅವನ್ನ ಎಬ್ಸೋದು ಅಂತೇಳಿ ನಾನೇ ದಿನ 4:15 ಇದ್ದೆ. ಇವತ್ತು 4ಕ್ಕೆ ಎದ್ದಿ ನೋಡಿ. ಶ್ರಾವಣಿಗೆ ಎಷ್ಟಾಗುತ್ತೋ ಅಷ್ಟು ರೊಟ್ಟಿ ಪಲ್ಯ ಮಾಡಿ ಕಟ್ಟಿದ್ರಾತ ಅಂತೇಳಿ ಎದ್ದೀನಿ. ತಾಯಿ ಕಳ್ಳು ಅನ್ನೋದು ಒಂದು ದೊಡ್ಡದ್ರಿ. ಅಂಥ ತಾಯಿ ಕಳ್ಳಿಗೆ ಬೆಲೆ ಕಟ್ಟಕ್ಕನೇ ಆಗಲ್ಲ, ಯಾವ ರೀತಿ ವರ್ಣಿಸ್ಬೇಕಂತೂ ಆಗಲ್ಲ. ತಾಯಿ ಇದ್ರೇ ತವ್ರ ಮನೆ ಅಂತಾರೆ, ತಂದಿದ್ರೇ ತವ್ರ ಮನೆ ಅಂತಾರೆ. ತಂದೆ ತಾಯಿ ಇಬ್ಬರು ಭಾಳ ಮುಖ್ಯ ನೋಡಿ. ಮತ್ತು ಹೆಚ್ಚೋಲಿ ತಂದೆ ಪ್ರೀತಿ ನಮ್ಮ ಅಣ್ಣನಲ್ಲಿ ಕಾಣ್ಬೇಕಂದ್ರೆ ಅದು 7 ಜನ್ಮದ ಪುಣ್ಯ ಮಾಡಿರಬೇಕು. ನಮ್ಮ ತಂದೆ ಇಲ್ಲ ಅಂತ ಯಾವತ್ತೂ ಕೊರಗಿಲ್ರಿ. ನಮ್ಮ ಅಣ್ಣ ಎಲ್ಲ ಥರ ತಂದೆ ರೀತಿ ತಾಯಿ ರೀತಿ ಎಲ್ಲ ಥರ ನೋಡ್ಕೊಂಡು ಹೋಗ್ತಾನ. ಅವನು ತಾಯಿನೂ ಎಲ್ಲ ಥರ ನೋಡ್ಕೊಂಡು ಹೋಗ್ತಾಳ. ತುಂಬ ಖುಷಿ ನೋಡಿ ಅದರಾಗೊಂದು. ತಂದೆ ತೀರ್ಕೊಂಡನ, ತಂದೆ ನೆಪ್ಪೆ ನಮಗಿಲ್ಲ ನೋಡಿ. ಏನಿರುತ್ತೆ ತಂದೆ ಸ್ಥಾನ ಎಲ್ಲ ನಮ್ಮ ಅಣ್ಣ ನಿಭಾಯಿಸ್ಯಾನ. ಭಾಳ ಹೆಮ್ಮೆ ಆಗುತ್ತೆ ರೀ. ಟೈಮ್ 5 ಗಂಟೆ ಆಗಿತ್ತು. ನಾನು ಕೂಡ ಎದ್ದು ಕಸ ಗಿಸ ಗುಡ್ಗಾಕತ್ತಿದ್ದೆ. ಅವನು ಎಬ್ಬಿಸ್ಬೇಕಿಲ್ಲವ ಅಂತೇಳಿ ತಳ್ಯಾಕೆ ಬಂದು, ಇಲ್ಲಿ ಬಿಡವ ನೀನು ಮುಕ್ಕೋಬೇಕಿಲ್ಲ ಇನ್ನೂ ಸ್ವಲ್ಪ ಅಂತಂದೆ. ಇಲ್ಲವ ಒಬ್ಬೇಕೆ ಏಟಾಸ್ ಮಾಡ್ತೀವಿ, ಊರು ಸಾಲಿಗೆ ಹೋಗ್ತಾವು, ಈ ರೊಟ್ಟಿ ಆಗ್ಬೇಕು ಪಲ್ಯ ಆಗ್ಬೇಕು ಅಂತೇಳಿ ಹಂಗೆ ಮಾತಾಡ್ಕೋ ತಳ್ಯಾಕೆ ಬಂದು. ನಾನು ಮುಸ್ರಿ ತುಂಬಿ ಕಟ್ಟಿ ಮ್ಯಾಗ ಇಟ್ಟಿದ್ದೀನಿ ರೀ. ಬ್ಯಾಡ ಬಿಡವ ಮುಸ್ರಿ ತಿಕ್ಕೋದು ಅಂತಂದೆ. ಇಲ್ಲ ನಾ ಬಾಂಡೆ ತಿಕ್ತೀನಿ, ನೀ ಬಡ ಕಸ ಹುಡ್ಕೊಂಡು ಅಡುಗೆ ಮಾಡ್ಕೊ. ಹಂಗೆ ಆಕಿನ ಜಾಕ ಮಾಡಿಸ್ಕೇರಿ ಸ್ಕೂಲಿಗೆ ಕಳ್ಸಾಕತ್ತಿ. ಮತ್ತು ಅವ್ರು ಜಾಕ ಮಾಡಿಸೋದು, ತಲೆ ಇಕ್ಕೋದು ಕೆಲಸ ಭಾಳ ಆಗುತ್ತವ. ಇವತ್ತರ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವ್ವ ಹೆಲ್ಪ್ ಮಾಡಾಕತ್ತಾಳ. ನಿನ್ನೆ ಕಾದಿದ ನೀರಿದ್ದು ಅಲ್ಲ, ಹಂಗೆ ಟಾವೆಲ್ ಮುಚ್ಚಿಟ್ಟೆ. ನಾನು ಅವ್ವ ಹೇಳೋರಾಗನೇ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಕಸ ಗೂಡಿಸಿ ಎಲ್ಲ ಮುಗಿಸೋದಿದ್ದೆ. ಅವ್ವ 5ಕ್ಕೆ ಎದ್ದಾವಡಿ ಬಾಂಡೆ ತಿಕ್ಕತ್ತಾಳ್ರಿ. ಎದ್ದು ಬಂದು ಈಗ 5:20 ಆಗೈತೆ ನೋಡಿ. ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ ನೀವು ಕೂಡ. ಎಷ್ಟು ದಿನ ಆಯಿತು ವಿಡಿಯೋದಲ್ಲಿ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ ಅಂತ ಹೇಳೀನಿ. ಅದ್ರ ಕಮ್ಮಿ ನೋಡಿ. ಅವಾಗ ಎದ್ದಗಾನೆ ಫಿಕ್ಸ್ ಬೀರಪ್ಪ ಮುತ್ತನ ಎದ್ರು ಬಿದ್ದರು ನನ್ನ ಅಪ್ಪ ತಂದು ಬೀರಪ್ಪ ಮುತ್ತೆ ನೆನೆಸ್ಲ. ನನಗೆ ಗೊತ್ತೇ ಹೋಗ ನೋಡಿ. ಹೊರಗೆ ಹೋದ್ನಿಲ್ಲ, ಅವನ ಗರ್ಭಗುಡಿ ಕಾಣ್ತಿಲ್ಲ. ನೀನೇ ಅಪ್ಪ ತಂದೆ ಬೀರಪ್ಪ ಮುತ್ತೆ ಅಂದ. ನಮ್ಮ ಮುಂದಿನ ಕೆಲಸ ನೋಡಿ. ಇನ್ನೂ ತಲೆಬಾಕ್ಲ ತೆರೆದಿಲ್ಲ. ಈಗ ತಲೆಬಾಕ್ಲ ತೆರೆದು ಅಂಗಳ ಕಸ ಹುಡ್ಕೊಂಬರ್ತೀನಿ ರೀ. ಹುಳ್ಳಿಕಾಳು ಕುದಿಯಕ್ಕೆ ಇಟ್ಟೀನಿ. ಅಂಗಳ ಕಸ ಗುಡಿಸಿ ಮತ್ತೆ ಸಿಗೋಣ ನೋಡಿ. ಟೈಮು 6:30, ಪೌನೆ 7 ಗಂಟೆ ಆಗೈತೆ. ನಾನು ಅವು ಮೊಸರು ತಿಕ್ಕೊಂಬಂದು ಕೇರಿ ಮಾತು ತಿಳ್ಕೊತ ಕುಂತ್ಲು. ನಾನು ಹಂಗೆ ಒಂದಿಷ್ಟು ರೊಟ್ಟಿ ಮಾಡಿದೆ. ಹಂಗೆ ಹುಳ್ಳಿಕಾಳು ಪಲ್ಯಕ್ಕೆ ಅವ್ವ ಉಳ್ಳಾಗಡ್ಡಿ ಕೊಟ್ಲು. ಹಂಗೆ ಅದೇ ಒಲೆ ಮ್ಯಾಗ ಹುಳ್ಳಿಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕಿದೆ. ಶ್ರಾವಣಿ ಜಾಕ ಮಾಡಿಸಿದೆ, ಶ್ರಾವಣಿ ರೆಡಿ ಮಾಡಿದೆ. ಶ್ರಾವಣಿ ಕೂಡ ಸ್ಕೂಲಿಗೆ ಹೋಗಿಂದ ಇಷ್ಟು ಸೀರೆಗಳು ಪಿಕೋ ಹಾಕಿದ್ರಾತು. ಅಕ್ಕನೂ ಸೀರೆ ಊರಿಗೆ ಹೋಗೋದವ್ರಿ. ಹಿಂಗಾಗಿ ಪಿಕೋ ಹಾಕಿದ್ರಾತಂತೆ. ಅಕ್ಕ ಸೀರೆ ಸಹ ಪಿಕೋ ಹಾಕಕ್ಕೆ ಎತ್ತಾಡಿದೆ. ಕುಡಿಯೋ ನೀರು ಬಂದಿದ್ದು, ಕುಡಿ ನೀರು ತುಂಬಕ್ಕೆ ಹೋದೀನಿ ರೀ ಬಿಟ್ಟಿಕೇರಿ. ಮತ್ತು ಟೈಮ್ 8-10 ನಿಮಿಷ ಕಮ್ಮಿ ಐತೆ. ಇನ್ನು ಕುಡಿ ನೀರು ತುಂಬಿ ಶ್ರಾವಣನ ಜಾಕ ಮಾಡಿಸಿ ಶ್ರಾವಣ ರೆಡಿ ಮಾಡಿ ಅವು ಬುತ್ತಿ ಕಟ್ಟಿ ಅವಾಗೆಲ್ಲ ಖಾಲಿ ಮಲಾಮದು ಹಚ್ಚಿ ಉಣಿಸಿ ಅವ್ನು ಕಳಿಸ್ಬೇಕಾದ್ರೆ 9 ಗಂಟೆ ಆಗತ್ತೆ ರೀ. 9 ಗಂಟೆ ನಿಂತ ಇದು ಮಾಡ್ಬೇಕು ನೋಡಿ, ಪಿಕೋ ಹಾಕಬೇಕು.
ನೀರು ಒಲೆ ಹಚ್ಚಿ ಹಂಗೆ ರೊಟ್ಟಿ ಮಾಡ್ಕೆ ನೀರು ಇಟ್ಟೀನಿ ರೀ. ತಳಗಿನೆಲ್ಲ ತೊಳ್ಕೊಂಡಿನಿ, ಹುಳ್ಳಿಕಾಳು ಪಲ್ಯ ಮಾಡಿ ಅದನ್ನು ಕೂಡ ಬಳದಿಟ್ಟೀನಿ. ನೀರು ತುಂಬಾಗನೇ ಆಯುಷ್ ಬಾಂಡೆ ತಿಕ್ಕಬೇಕು, ಕುಡಿಯೋ ನೀರು ಬಂದಾವ ಅಂತೇಳಿ ನಾನು ಅನ್ಕೊಂಡಿದ್ದೆ. ನೀರು ತುಂಬಬೇಕಂದ್ರೆ ತಿಕ್ಕೋದಾಗಲಿಲ್ಲ. ಇದಿಷ್ಟು ಮನೆ ಎಲ್ಲ ಒರೆಸ್ಕೊಂಡು ನೋಡಿ, ರೊಟ್ಟಿ ಮಾಡಿದ್ದೆಲ್ಲ ಹೊಲಸಾಗಿತ್ತು. ನನಗೆ ರೊಟ್ಟಿ ಮಾಡಿದ್ಗಾನೆ ಆತ ಮನೆ ಒರೆಸ್ಲಿಕ್ಕೆ ಜೀವನ ಸಮಾಧಾನ ಆಗಲ್ಲ. ಇಟ್ಟು ಬಿದಿರ್ತೈತೆ ನೋಡಿ, ನೊಣಪನ ಕುಂದಿರ್ತಾವು. ಇವತ್ತು ಶ್ರಾವಣ ಕುಮಾರ್ ನೀರು ತುಂಬಕತ್ತನ, ಕುಡಿಯೋಕ್ಕೆಲ್ಲ ತುಂಬಿನಿ. ನೀರು ಹೋದಂಗೆ ಆದವು ರೀ. ಹಿಂಗಾಗಿ ನೋಡ್ಕೋತ ನಿಂತ ನೋಡಿ ಶ್ರಾವಣ. ಬರೀ ಈ ಕಡೆ ನಾನು ಕೂಡ ನೀರು ಕಾಸಕ್ಕಿಟ್ಟೀನಿ. ಶ್ರಾವಣನ ಜಾಕ ಮಾಡಿಸಿ ಶ್ರಾವಣನ ರೆಡಿ ಮಾಡಿ ಸ್ಕೂಲ್ಗೆಲ್ಲ ತಯಾರು ಮಾಡಿ ಮತ್ತು ಪಿಕೋ ಹಾಕ್ತೀನಿ ರೀ. ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ, ವಿಡಿಯೋ ಸ್ಟಾರ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಇವಾಗ ಸಬ್ಸ್ಕ್ರೈಬರೇ ಡೌನ್ ಆಗ್ಯಾರ ನೋಡಿ. ಸಬ್ಸ್ಕ್ರೈಬರ್ ಆಗಿದ್ರು ಕಮ್ಮಿ ಆಗಿಬಿಡ್ತಾರ. ಇವಾಗ ಅವ್ವ ನಾನು ಕುಂತು ಮಾತಾಡಿ ಎಲ್ಲ ಅಡುಗೆ ಮಾಡಿಂದನೇ 2-3 ಸೀರೆ ಪಿಕೋ ಹಾಕಿದೆ. ಅವ್ವ ಗೋಧಿ ಹಸ್ ಮಾಡಿ ತಲೆ ಕೊಡಕತ್ತಾವಡಿ. ಶ್ರಾವಣ್ ಕುಮಾರ್ನ ಸ್ಕೂಲಿಗೆ ಹೊಂಟಾನ. ಬರ್ರಿ ಶ್ರಾವಣ್ ಕುಮಾರ್ನ ಹೋಗಿ ಕಳಿಸಿ ಬರ್ತೀನಿ. ಶ್ರಾವಣಿ ಒಂದಿನ ಸ್ಕೂಲಿಗೆ ಕಳಿಸಿ ಬಂದಿಲ್ಲ ರೀ. ಈ ಶ್ರಾವಣನ ಕಳಿಸಿ ಬರ್ತೀನಿ ನೋಡಿ. ಯಾಕೆ ಇವಾಗ ಭಾಳ ಕೀಟ್ಗದಾನ್ರಿ. ಮತ್ತೊಂದು ಸೀರೆ ಪಿಕೋ ಹಾಕಿದೆ, ಕರೆಂಟ್ ಹೋದು. ಶ್ರಾವಣ್ ಕುಮಾರ ಸ್ಕೂಲಿಗೆ ರೆಡಿ ಅದ. ಅವನು ಓದ್ತಾಡ್ರಿ ಸದ್ದ. ಗೋಧಿ ಹಸ್ ಮಾಡಿದ್ಲು. ಜಳಕ ಮಾಡಿ ಊಟ ಮಾಡಿ ಓದ್ತಾವಡಿ. ತಗೋ ನಡಿ ಕಳಿಸಿ ಬರ್ತೀನಿ ರೀ. ಇವ್ನು ಹೋಗಿ ಕಳಿಸಿ ಬಲ್ಲ ಅಮ್ಮ. ಟೈಮ್ 9:05 ನಿಮಿಷ ಕಮ್ಮಿ ಐತೆ. ನಡಿ ಹೊರ್ಯಾಕೆ ನಡಿ. ಅಷ್ಟು ಪಿಕೋ ಹಾಕಿ ಎತ್ತಿಟ್ಟೆ. ಅವನು ಊರಿಗೆ ಹೊಂಟ್ಲು ನೋಡಿ, ತಯಾರಾಗ್ಯಾಳ. ಸೀರೆಗಳು ಹೇಳಿದ್ರಿ, 1-2 ಸೀರೆಗಳು ಕಟ್ ಕಳ್ಸವ ಅಂತ. ಅಲ್ಲಿ ಕಸ್ಟಮರ್ ತೊಗೊಂಡ್ರು, ವಿಡಿಯೋ ಕಾಲಿಂಗ್ ಮಾಡಿ. ಅಲ್ಲಿ ಮೊದಲು ಮಾರ್ತಿದ್ನಲ್ಲ ಹೊರಗಿದ್ದಾಗ ಅವ್ರು ತೊಗೊಂಡ್ರು. ಅವೆಲ್ಲ ಸೀರೆಗಳು ಅವು ತೊಗೊಂಡು ಅಕ್ಕೂ 2 ಸೀರೆ ಪಿಕೋ ಹಾಕಿದ್ದು ರೀ. ಅವು 2 ಸೀರೆ ಪಿಕೋ ಹಾಕಿ ಕಟ್ ಕಳ್ಸಾಕತ್ತೀವಿ. ಅದಕ್ಕೆ ಬೆಳಗ್ಗೆನೆ ಪಿಕೋ ಹಾಕಿದೆ. ಹೋಗಿ ಬರ್ತೀಯವ? ಹೋಯ್ ಬಾ. ಫೋನ್ ಹಚ್ತೀನಿ. ಹೋಯ್ ಬಾ. ನಾ ಹಚ್ತೀನಿ ಹೋಗಿ. ಹೆಂಗಾದ್ರೆ ಕರೆನ್ಸಿ ಐತಿ ತೊಗೊಂಡಿಲ್ಲ? ಆಧಾರ್ ಕಾರ್ಡ್ ಎಲ್ಲ ತೊಗೊಂಡಿಲ್ಲ? ನಮ್ಮ ಅಣ್ಣ ಮಗಳು ಬಂದ ಹೊಡಿ ಇಲ್ಲಿ. ಹಾಯ್ ಮೇಡಮ್. ಇಲ್ಲ ಪಲ್ಯ ಏನು ಚಲೋಲ್ಲ. ಇದು ಅರಿಬ್ಯಾಗ ಕಟ್ಟಿನಿ, ಹಾಳ್ಯಾಗ ಕಟ್ಟಿ. ಹಾಯ್ ಮೇಡಮ್. ಈಗ ಇಲ್ಲೊಬ್ಬ ಕುಂತ ನೋಡಿ ಅಳಿಯ. ಅವ್ರ ಅಜ್ಜಿ ಹೋಗಿ ಬರ್ತೀನಿ ಅಂತ ನೋಡ್ತಾನೆ ರೀ ಬಗ್ಗಿ. ಹಾಯ್ ಮಾಡಪ್ಪು. ಅಪ್ಪಾಜಿ ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಹಾಯ್. ಆಕೆ ಬರೇ ರಾಟಿ ಸನ್ಯಾಕ ಹೋಗೋದು ನೋಡ್ರಿ ನಮ್ಮ ಚಿನ್ನಿ ಕೆಲಸ. ಹಾಂ ಚಿನ್ನಿ ಸಾಲಿಗೆ ಹೋಗಲ್ಲ? ಯಾವಾಗ? ಸದ್ದ. ಹಾಯ್ ಮಾಡಪ್ಪ. ಇವನೇ ಶಾನೆ ಅದ ನೋಡಿ, ಭಾರಿ ಶಾನೆ ಅದ. ನೀವು ಕನ್ನ ಬೆರಿಕದನ್ರಿ ಇವ. ಆಕಿ ಲಕ್ಷ್ಮಿಕಿತ ಬೆರಿಕಿಲ್ಲ ಅಂತ ಹೇಳ್ತೀಯ? ಬೆರಿಕದಿ ಯಪ್ಪ. ಈ ಭಾರಿ ಬೆರಿಕದಿ ನಂಗೆ ಗೊತ್ತೈತಲ್ಲ. ನೀವು ಯಾಕೆ ಹೋಗೀನ್ರಿ ಅವ್ರ ಮನೆಗೆ. ರವ್ ಹೆಂಗೆ ಕೈ ಮಾಮ ಮಾತಾಡ್ತಾ ತಾನು ಕೈ ಮಾಮ ನನಗೂ ಮಾತಾಡ್ತಾ ನೋಡ್ರಿ ಇವ. ನಾಚಿ ಬಂತ್ರಿ ಈಗ ಅದಿಲ್ಲ. ಸಣ್ಣ ನೋಡಕ್ಕೆ ಹೆಂಗಿದ್ದನ್ರಿ. ಈಗ ಒಂದು ಸ್ವಲ್ಪ ಚಂದ ಕಾಣಕತ್ತ ನೋಡ್ರಿ. ಅವ್ವ ಊರಿಗೆ ಹೋದ್ರಿ, ಜೀವನ ಪಾಡ ಆಗವಲ್ದು. ಅವ್ವ ಊರಿಗೆ ಹೋಗಿಂದನೇ ಜಾಕ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರಿಗೆ ಹೋಗಿ ಬಂದು ಮತ್ತು ಲಾಗ್ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಮೊಯ್ನಿನೂ ಬಂದಿದ್ಲು, ಓದ್ ನೋಡಿ. ಮುಂಜಾನೆ ಅಕ್ಕ ಫೋನ್ ಹಚ್ಚಿದ್ಲು, ಹಿಂಗೆ ಅಕ್ಕ ಸಿಲಿಂಡ್ರ್ ಖಾಲಿ ಆಗೈತಿ ಅಂತ. ನಾನು ಹೇಳಿದೆ ಆಯ್ತು ತಗೋರಮ್ಮ ನಾನು ಬರ್ತೀನಿ ಸಾಯಂಕಾಲ ಅಂತಂದ್ಲು. 5 ಗಂಟೆ 5:30 4:30 5 ಗಂಟೆ ಆಗುತ್ತಂದ್ಲು. ನಾನು ಆಯ್ತು ಬಾರವ ಅಂತ ಹೇಳೀನಿ. ಅಕ್ಕನೂ ಬರ್ತಾಳೆ ಊರಿಗೆ ಸಿಲಿಂಡ್ರ್ ತೊಗೊಂಡು ನೋಡಿ. ಅಕ್ಕನೂ ಜಸ್ಟ್ ಊರಿಗೆ ಬಂದ್ಲು. ನನಗೆ ಕೂಡ ಕುಬ್ಸ ಕಾರ್ಯಕ್ರಮ ಇತ್ತಲ್ಲ, ಅಲ್ಲಿ ಬೆನ್ನಕ್ಕೆ ಹೋಗಿದ್ದೆ. ಹಿಂಗಾಗಿ ಅಕ್ಕ ಬಂದ್ಲಲ್ಲ, ಮನೆ ನೀರು ಕೊಡಕ್ಕೆ ಸನ್ಯಾಕ ನಾ ಇದ್ದಿದ್ದಿಲ್ಲ ರೀ. ಮತ್ತು ಅಲ್ಲಿ ಓನ್ಯಾಗ ಹೇಳಿದ್ರಂತ ಹಿಂಗೆ ಬಿನ್ನಕ್ಕೆ ಹೇಳಿದ್ರು, ಬಿನ್ನಕ್ಕೆ ಹೋಗ್ಯಾ ಅಂತ ಹೇಳಿದ್ರಂತ. ಸಿಲಿಂಡ್ರ್ ತಂದು ಇಟ್ಟಾರಿ. ಮಾಮಾರು ಕುಂತಾರ ನೋಡಿ. ಒಂದು ಮಾತು ಹೇಳಿದ್ನಂದ್ರೆ ತಂದು ಮನೆಗೆ ತಂದು ಕೊಟ್ಟು ಹೋಗ್ತಾರೆ. ಚಿಂತಿಲ್ಲ. ನಮ್ಮ ಶ್ರವಣ್ ಕುಮಾರ್ ಸ್ವಲ್ಪ 18 ವರ್ಷನೂ ಆಗುತ್ತಾನ ಬೈಕ್ ತೊಗೊಂಡೋಗಿ ಗ್ಯಾಸ್ ತುಂಬಿಸ್ಕೊಂಬರುತ್ತಾನ. ನಮ್ಮ ಅಕ್ಕಾರು ನಮ್ಮ ಮಾಮಾರು ನಮ್ಮ ಅಣ್ಣಾರು ಹೆಲ್ಪ್ ಮಾಡ್ತಾರೆ. ಅಲ್ಲಿ ತನ ಅವ್ರಿಗೆ ತ್ರಾಸು ಕೊಡ್ತೀನಿ ರೀ. ಅಲ್ಲಿ ನಿಂತ ಅವ್ರಿಗೆ ತ್ರಾಸು ಕೊಡಕ್ಕೆ ಹೋಗೋದೇ ಇಲ್ಲ. ಶ್ರವಣ್ ಬರ್ತಾನ ಭೇಟಿಯಾಗಿ ಹೋದ್ರಾತಂತೇಳಿ ಅಕ್ಕ ವೇಟ್ ಮಾಡಾಕತ್ತಿದ್ ನೋಡಿ. ಮಾಮನೂ ಅದಕ್ಕೆ ವೇಟ್ ಮಾಡಾಕತ್ತಿದ್ದ. ಈ ನಾಷ್ಟ ಮಾಡ್ಬೇಕಂದ್ರೆ ನಾಷ್ಟ ಮಾಡೋ ಟೈಮೂ ಅಲ್ರಿ, ಸಂಜೆ ಎಳೆ ಆಗೈತೆ. ಮಾಮಾರು ಹೊರಗೆ ಏನೂ ತಿನ್ನೋದು ನೋಡ್ರಿ. ಹೊರಗೆ ಚಹಾ ಒಂದು ಬಿಟ್ಟು ಏನೂ ನೀರು ಸನ್ಯಾಕ ಮನೆ ನಿಂತಾನೆ ಫಿಲ್ಟ್ರ್ ನೀರು ಕುಡಿತಾರೆ. ಮಾಮಾರ ಹೆಲ್ತ್ ಬಗ್ಗೆ ಭಾಳ ಕಾಳಜಿ ಮಾಡ್ತಾರೆ ನೋಡಿ. ಅಕ್ಕನೂ ರೊಕ್ಕ ಕೊಡಾಕತ್ತಾನ, ಆ ಕಡೆ ಮಾಮನೂ ರೊಕ್ಕ ತಗೋ ಅನ್ನಕತ್ತಾನ. ಶ್ರಾವಣ್ ಕುಮಾರ ಆ ಕಡೆ ಅಕ್ಕನ ಕಡೆನೂ ತೊಗೊಳಲಾಗ್ಯಾನ, ಮಾಮನ ಕಡೆನೂ ತೊಗೊಳಲಾಗ್ಯಾನ. ಮಾಮಾರ 50 ರೂಪಾಯಿ ಕೊಡಾಕತ್ತಿದ್ರಿ. ಶ್ರಾವಣಿಗೆ 50, ಶ್ರಾವಣ್ ಕುಮಾರ್ಗೆ 50. 10 ರೂಪಾಯಿ ಏನು ಕೊಡ್ತಿ? 100 ರೂಪಾಯಿ ಕೊಡು, ಇಬ್ರಿಗೆ 50 ಅಂತೆ ಮಾಮಾರಿ. ಓಲ್ ಬಿಡೋ ಅವ್ರ ಅಂಗಡಿಗೆ ಹೋಗ್ತಾರ
ತಿನ್ನಕ್ಕೆ ತಂದೀವಲ್ಲ ಅಂತೇಳಿ ಅಕ್ಕ ಆಕಿಗತ್ತು ಅವಾಗತ್ತು ಕೊಟ್ಲು. ಅಂಗಡಿಗೆ ಹೋಗ್ತೀನಿ ನಾ ಹೋಬಾ ಅಂತ ಅಕ್ಕನಕತ್ತಿದ್ಲು. ಅಲ್ಲೇ ಅಂತ ಇಸ್ಕೊಂಡ್ ಕೇರಿ ನಿಂತ ನೋಡಿ ಶ್ರವಣಕುಮಾರ. ದೊಡ್ಡಪ್ಪ ಕಾಲು ತೋರ್ಸಕ್ಕೆ ಹೋಗಿ ನೋಡಿ. ದೊಡ್ಡಪ್ಪ ಕಾಲು ತೋರ್ಸಪ್ಪ ಹೆಂಗಾಗೈತಿ ಅಂತಂದ್ಲು. ಅಕ್ಕ ಇದ್ರ ಸಿಹಿ ತಿಂದು ಮಾಡ್ಕೊಂಡ ನೋಡ್ರಿ ಅಂತ ಹೇಳಕತ್ತಿದ್ಲು. ಮಾಮಾರು ಮೆಡಿಕಲ್ ಐತಲ್ರಿ, ಅದು ಏನಾರು ಇತ್ತಂದ್ರೆ ಹೇಳ್ತಾರೆ ಮಾಮಾರು ಹಿಂಗೈತಿ ಇಂಥ ಔಷಧಿ ಹಚ್ಚಿರಿ ಇಂಥದಿಲ್ಲ ಅಂತ ಹೇಳ್ತಾರೆ. ನಾವು ಕೂಡ ಜಾಸ್ತಿ ಮಾಮಾರು ಕೇಳಲ್ಲ, ಅವರು ಜಾಸ್ತಿ ಇರೋದಿಲ್ಲ ರೀ, ಕೆಲ್ಸದ ಮ್ಯಾಗ ಹೋಗಿರ್ತಾರೆ. ಊರಲ್ಲಿ ಇರೋದು ಕಮ್ಮ. ಫ್ರೀ ಇತ್ತಂದ್ರೆ ಅಕ್ಕ ಮಾಮ ಬಂದು ಏನೇ ಇರಲಿ, ನನ್ನ ಏನೋ ಸಮಸ್ಯೆ ಇರಲಿ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತಾರೆ. ಗ್ಯಾಸ್ ತುಂಬಿಕೊಡು ಮೇನ್ ಇಂಪಾರ್ಟೆಂಟ್ ರೀ. ಇಲ್ಲಿಕ್ಕಂದ್ರೆ ಯಾರಿಗಪ್ಪ ಅನ್ಬೇಕು ಹೇಳ್ರಿ. ಯಾರಿಗಪ್ಪ ಅಂದ್ರೆ ಯಾರಿಗೆ ಹುಟ್ಟಿ ಅನ್ನೋ ಕಾಲರ್ ಇದು. ಈಗ ಯಾರಿಗೆ ಅಪ್ಪ ಅಂದ್ರೂ ಮಾಡಲ್ರಿ, ಯಾರಿಗೆ ಮಾತೇ ಕೇಳ್ರಿ ಈಗ ನೋಡ್ರಿ ಮಾತ್ರ. ಅದಕ್ಕೆ ಹಿಂಗಾಗಿ ನಾ ಅಕ್ಕ ಮಾಮನೇ ಒಂದು ಸ್ವಲ್ಪ ಭಾಳ ಹೆಲ್ಪ್ ಆಗ್ಯಾರ ಅಂತಲೇ ಹೇಳ್ಬೋದು. ಇವಾಗ ಅಂಗಡಿಗೆ ಹೊಂಟಿದ್ದೀನಿ ರೀ. ಬ್ಯಾಡ ಬಾರಪ್ಪ ಹಾಕಿ ಬಂದು ಹೋಗಕತ್ತೀವಿ, ಒಬ್ಬನೇ ಹೋಗಬೇಡ, ಇಲ್ಲಿಕ್ಕಂದ್ರೆ ನಾವು ಓದ್ತೀವಲ್ಲ ಕಾರ್ನ್ಯಾಗ ಕರ್ಕೊಂಡೋಗಿ ನಿನ್ನ ಅಂಗಡಿ ಬಿಟ್ಟು ಹೋಗ್ತೀವಿ, ನೀ ತೊಗೊಂಡ್ಕೇರಿ ಬರಾಕತ್ತಿ ಅಂದು. ಶ್ರಾವಣಿ ಬರ್ತಾ ಅಂತೇಳಿ ಅಕ್ಕ ವೇಟ್ ಮಾಡಿದ್ಲು. ಶ್ರಾವಣಿ ಕೂಡ ಬರಲಿಲ್ಲ ರೀ. ಹಿಂಗಾಗಿ ಕೇರಿ ಅಕ್ಕರು ಓದ್ತಾರೆ ನೋಡಿ. ಹ್ಞೂ ರೀ ಖರೇನ ರೀ. ನಮ್ಮ ಅಣ್ಣಿಗೆ ರಸಿಕಿತ್ತು ನಾ ಬಂದಾಗ ಈಗ ಒಣಗ್ಯಾವ ಒಂದಿತ್ತು. ಅವತ್ತು ಮಾಡಿ ಕೀ ಮುಟ್ಟಿಸ್ಕೊಳ್ಳಿಲ್ಲ. ಏನು ಊರಿಗೆ ಬಿಟ್ಟೆನ ಆಕಿ ಬ್ಯಾಡ ಅಂತ ಬಿಟ್ಟಿದ್ದೆ, ಬಿಡಿಸಿದೆ. ಮತ್ತೆ ನೀವು ಹೋದ್ರೆ ಇವ ಏನಂತ ಗೊತ್ತು ನೀವ ಯಮ್ಮ ನನ್ನ ಮಾತಾಡ್ಸಕ್ಕೆ ಯಾರು ಬರ್ಬೇಕು ಅಮ್ಮ ಅಂತ ಅಂದ. ಆಕಿ ಪತ್ತೆಲ್ಲ ಹೊಡ್ಬ ಹೌದಿಲ್ಲ. ಫೋನ್ ಹಚ್ಕೊಡೋ ಇದು ದಿಮಾಕ್ ಕೇಳ್ಸೆ ನೀವು ಬದ್ದದನ್ನು. ನಾ ಹಚ್ಕೊಟ್ಟಿಲ್ಲ ಹೋಗಿ ನಾ ಬಂದಿದ್ದು ಹೇಳ್ತಾ ಸೀದಾ ಅಂಗಡಿಗೆನ ನೀ ರೊಕ್ಕ ಕೊಟ್ಟು ಸೀದಾ ಅಂಗಡಿಗೆ ಹೋಗ್ತಾನವ. ತಮ್ಮ ಕಾರ್ನಾಗ ಹೋಗ್ತಾರಕತ್ ಬಾ ದಡಪ್ಪರ ಕೂಡ ಈಗ ಬಾ ಹಂಗೆ ಕಳಿ ಬಾ ನೋಡ್ರಿ. ಅಕ್ಕನ ವಿಡಿಯೋದಾಗ ಮಾತಾಡ್ರಿ ಅಂತೀನಿ. ಮಾತಾಡಕ್ಕೆ ವಿಡಿಯೋದಾಗ ಯಾಕೆ ವಿಡಿಯೋದಾಗ ಏನು ಮಾತಾಡಕ್ಕೆ ಬಲ್ಲ ಅಂತಾರ. ಮನೆ ಸುಟ್ಟಿ ಕೇಳಾಕತ್ತಿದ್ರಿ ಅಕ್ಕನ ವಿಡಿಯೋದಾಗ ಮಾತಾಡಣ್ರಿ ಅಂತ. ಮಾಮಾರು ಕಾರ್ ಹೊಸಂಬರಕ್ಕೆ ಹೋಗ್ಯಾರ ನೋಡಿ. ಸಿಲಿಂಡ್ರ ಕಾಲೇದು ಹೋಯ್ತಾರೆ, ತುಂಬಿ ತೊಗೊಂಬಂದು ಇಟ್ಟಾರ ಇಲ್ಲೇ. ನಾಳೆಗೆ ನಮ್ಮ ಅಣ್ಣ ಮಗ ಬರ್ತಡೇ ಐತ್ರಿ. ಇಲ್ಲಕ್ಕ ಹೋಗ್ತೀರಿ? ಎಷ್ಟನೇ ತಾರೀಕಿಗೆ ಐತಿ? ನೀವೇನು ಓದ್ತೀರಿ? ಇದು ಬರ್ತಾವ ನೋಡಿ. ಫುಲ್ ಖುಷಿಯಾಗೈತ್ರಿ ಅಕ್ಕಾಗ ಹೋಗೋದು. ಶ್ರಾವಣ ಓದ್ತಾ ನೋಡಿ. ಶ್ರಾವಣ ರೊಕ್ಕ ಇಸ್ಕೊಂಡ್ ನೋಡಿ. ಬಾಯ್ ಹೇಳ ಬಾಯ್. ಬರೀ ಅಕ್ಕ ಹೊಂಟ್ಲು ಕಳಿಸ್ಬರ್ನು. ಅದನ್ನು ಹಾಕಬೇಕೇನೆ ಕ್ಯಾಪು ಐತ್. ಅಕ್ಕನೂ ಬಂದು ಹೋದ್ಲು. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಕಸ ಗುಡಿಸಿದೆ. ಟೈಮ್ ನೋಡ್ತಿರ್ಬೇಕು 7:05 ಆಗೈತೆ. ಅಕ್ಕ ಊರಿಗೆ ಹೋಗೋಣ ಬಸ್ಟೇ ಕಸ್ಟಮರ್ ಒಂದು ಬಂದರು. ಸುಮ್ಮನೆ 5 ಹಿಡಿದು ಹಿಂಗೆ ಹೋಗಿ ಇಟ್ಟು ಹೋಗ್ಬಿಡ್ತಾಳೆ. ಇವನ್ನ ತೊಗೋತೀವಿ ಎತ್ತಿಡು ಅಂತ ತಾವೇ ತೆಗೆದು ಹೋಗ್ತಾರೆ. ಮತ್ತು ನಾವು ಒಳ್ಳೆ ಪ್ಯಾಕಿಂಗ್ ಮಾಡಿ ಇಡಬೇಕು ನೋಡಿ. ನೋಡಿ ಇಷ್ಟೆಲ್ಲ ಅಷ್ಟು ಮಾತ್ರ ಬಟ್ಟೆ ಕಿತ್ತಾಡಿದ್ರು. ನೀಟಾಗಿ ಹೊಂದಿಸಿದ್ಯಾ. ಬರ್ರಿ ಶ್ರವಣ್ ಕುಮಾರನು ಕುಂತ ನೋಡಿ. ಆಯ್ ಮಾಡಪ್ಪ. ಇದು ಅಕ್ಕ ರೊಕ್ಕ ಕೊಟ್ಲಲ್ಲ, ಇವ ಎಷ್ಟು ರೊಕ್ಕ ಕೊಟ್ಟರು ತೊಗೊಂಡು ಅಂಗಡಿಗೆ ಹೋಗ್ಬಿಡ್ತಾ ನೋಡಿ. ಅದಕ್ಕೆ ಅಕ್ಕ 10 ರೂಪಾಯಿ ಕೊಟ್ಟಿದ್ದು. ಶ್ರಾವಣಿಗೆ 10 ಇವಾಗ 10 ಕೊಟ್ಟಿದ್ಲು. ಮತ್ತು ತಿನ್ನೋಕು ಬ್ರೆಡ್ ಅವು ತಂದಿದ್ರು. ಮತ್ತು ಮಾಮ 50 ರೂಪಾಯಿ ಕೊಡಾಕತ್ತಿದ್ದ. ಬ್ಯಾಡ ಅಂತಂದು ನಾವೇ ಬಿಡಿಸಿದ್ವಿ ನೋಡಿ. ನೋಡಿರ್ಬೇಕು ನೀವು ವಿಡಿಯೋದಲ್ಲಿ. ಶ್ರಾವಣಿಗೆ ಕೂಡ ಹಾಲು ತಂದು ನಾನು ಅಲ್ಲಿ ಕುಸದ ಬಿನ್ನಿತ್ತಲ್ಲ ಊಟಕ್ಕೆ ಹೋಗಿದ್ದೀನಿ ರೀ. ಅಕ್ಕನೇ ಹಾಲು ತಂದು ಪುಟ್ಟಕ್ಕ ಮನೆ ಚಹಾ ಮಾಡ್ಕೊಂಡ ಹೊಡಿ. ಹಿಂಗೆ ಎಲ್ಲ ಕ್ಲೀನಾಗೈತೆ ನೋಡಿ. ಇವಾಗ ಹುಳ್ಳಿಕಾಳು ಸಾಂಬಾರು ಮಾಡಬೇಕು. ಹುಳ್ಳಿಕಾಳು ಸಾಂಬಾರು ಮಾಡಿ ಉಷ್ಟು ಮನೆ ತೊಳಿಬೇಕು ರೀ. ಅಡುಗೆ ಮನೆ, ದೇವ್ರ ಮನೆ, ಪರ್ಸಾಲಿ. ಬೆಳಗ್ಗೆ ಹಾಕಿ ಸ್ಕೂಲಿಗೆ ಹೋಗ್ತಾ. ನಾಳೆಗೆ ಅಮಾವಾಸ್ಯೆ, ಕೆಲಸ ಜಲ್ದಿ ಆಗಲ್ಲ. ನಾನು ಕೂಡ ಒಂದು ಕಡೆ ಅಮಾವಾಸ್ಯೆಗೆ ಹೋಗ್ಬೇಕು ನಾಳೆಗೆ. ಈಗ ಇನ್ನೂ ಅಷ್ಟು ಬಾಂಡೆ ಅದ ನೋಡಿ. ನೀರಿನ ಗುಂಡಿಗೆ ಚಹಾ ಬಗುನಿ ಅಷ್ಟು ಬಾಂಡೆ ಅದ ತಿಕ್ಕೋಬೇಕು. ಹೊತ್ತು ಕತ್ಲು ಹಾಕಿ ಬಂದೈತೆ. ಈಗ ದೇವ್ರ ಮುಂದೆ ದೀಪ ಹಚ್ಚಿ ಬೀರಪ್ಪ ಮುತ್ತೆಗೆ ಹೋಗಿ ಬಂದು ಸಾಂಬಾರು ಮಾಡಿ ಮನೆ ತೊಳೆದು ಬಾಂಡೆ ತಿಕ್ತೀನಿ ರೀ. ಆಮೇಲೆ ಹಂಗೆ ಊಟ ಮಾಡೋಕೆ ಬರ್ತಾ. ನಾವು ಇಷ್ಟು ವಿಡಿಯೋ ಅದಾವು. ಇವತ್ತು ನೈಟೇ ಹೊಲಿಬೇಕಂದೆ ಆಗಲಿ ನೋಡಿ. ಒಂದು ಊರಿಗೆ ಹೋದ್ಲು, ಅಕ್ಕಾರ ಒಂದು ಬಂದರು. ಅಲ್ಲಿ ಕುಬುಸೊಂದು ನಮ್ಮ ಹೆಣ್ಮಗಳೊಂದು ಬಂದಿಲ್ಲ, ಮಂಟಿ ಒಂದು. ನಮ್ಮ ಹೆಣ್ಮಗಳಿಗೇನು 1-2 ಪತ್ಲ ಕೊಟ್ಟೀನಿ ರೀ ಡೈಲಿ ವೇರು ಯೂಸ್ ಮಾಡೋಕೆ. ಪಿಕೋ ಹಾಕಿ ಕಟ್ ನುಣ್ಣೆ ಬಂದಾಗ ಒಯ್ಯಾಕೈತೆ ತಗೋ ಆಂಟಿ ಅಂದೆ.
ತೊಗೊಂಡು ನೋಡಿ ಇವು ಕೂರಾಗನೇ ಸಾಲಿಗೆ ಅಡುಗೆ ಮಾಡಕ್ಕೆ ಹೋಗ್ತಾರೆ ರೀ ನಮ್ಮ ಅಂಟಿ. 2 ಪತ್ಲ ಕೊಟ್ಟೀನಿ ರೀ. ಡೈಲಿ ಯೂಸ್ ಮಾಡೋಕೆ ಚಂದ ಅನ್ನಿಸ್ತಾವೆ. ಎಷ್ಟು ಭಾಳ ದಿನ ಆಗಿತ್ತು ಸೀರೆ ಉಡಿಸಿ. ವರ್ಷಕ್ಕೆ ಒಂದು ಜೋಡು ನಮ್ಮ ಕೈಲಿ ಏಟಾಗುತ್ತೆ ಹೆಣ್ಮಕ್ಳಿಗೆ. ಜಂಪರ್ ಆಗಿರ್ಬೋದು, ಇದು ಸೀರೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಮಾಡ್ಬೇಕು ನೋಡಿ. ಹೆಣ್ಮಕ್ಳು ಮರ ಅಂದ್ರೆ ಚಲೋ ಅಲ್ಲ ಅಂತ ಹೆಣ್ಮಕ್ಳಿಗೆ ಮಾಡಿದ್ರು ಒಳ್ಳೇದು ರೀ. ನಮಗೂ ಕೂಡ ನಮ್ಮ ತವ್ರ ಮನೆಯವರೆಲ್ಲ ಎಷ್ಟು ಮಾಡ್ತಾರೆ, ನಮ್ಗೆ ನಮ್ಮ ತವ್ರ ಮನೆಯವ್ರು ಅಷ್ಟು ಮಾಡೋಕ್ಕಾಗ್ಲಿಕ್ಕೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ರೀ. ಬೇಡವಾ ಎಷ್ಟು ಅಮೌಂಟ್ ಆಗುತ್ತೆ ಹೇಳು ಕೊಡ್ತೀನಿ, ನಿನ್ನ ಪರಿಸ್ಥಿತಿ ವಜ್ಜೈತಿ. ನಮ್ಮ ತಮ್ಮ ಇದ್ನಂದ್ರೆ ಏನರ ಆತಿತ್ತು, ಬೇಡ ಅಂದ್ರಿ ನಮ್ಮ ಅಂಟಿ. ಇಲ್ಲ ಅಂಟಿ ಇದೊಂದು ಜೋಡು ಉಟ್ಕೋ ವರ್ಷಕ್ಕೆ ಒಂದು ಜೋಡು ಏನೋ ನೂಲಿಲ್ಲ ನೂಲು ಎಳಿ ಅಂತ್ರಿ ಅಂತಾರಿಲ್ಲಿ ಮಾತಿಗೆ. ನೂಲಿಲ್ಲ ನೂಲು ಎಳಿಯವ ವರ್ಷಕ್ಕೆ ಒಂದು ಜೋಡು ಏಟಾಗುತ್ತಾ ಆಟಂದ ಮಾನ್ಯರು ಒಂದು ಚಲೋ ಸೀರೆ ಉಡ್ಸಿಯಲ್ಲವ ಅಂತಂದು ಅದು ದಡಿ ಸೀರೆ ಇತ್ತು ರೀ. ಮತ್ತು ವರ್ಷ ಹಾಕಿ ಬಂತು. ಹೀಗಾಗಿ ಇದು ಮಾಡಿದ್ದು ನೋಡಿ. ಬರೀ ನಾನು ಕೂಡ ಮತ್ಲಾಗ ದೇವ್ರ ಮುಂದೆ ದೀಪ ಹಚ್ಚಿಲಾಗ ಕಂಟಿನ್ಯೂ ಮಾಡ್ತೀನಿ. ಇವನಕ್ಕೆ ಒಮ್ಮರ್ ಮೂಸಂತೇನು ರೀ ಶ್ರಾವಣಿಗೆ ಓದ್ಕೋತ ಬರೀ ಅವ ಹೊಟ್ಟೆ ಓದ್ಕೋತ ಬರೀ ನೋಡಿ. ಅದೇ ಒಂದೇ ಪ್ರಾಬ್ಲಮ್ ನೋಡಿ. ಇವಾಗ ಹೋಮ್ವರ್ಕ ಬರೀ ಅಂದ್ರೆ ಈ ನಮ್ನಿ ಹೊಟ್ಟೆ ಉಡಾತನ ಕಿಡಿಗೇಡ್ತಾನ ನೋಡಿ. ಆ ಹೋಮ್ವರ್ಕ ಬರೀ ಅಂದ್ರೆ ಆ ಥರ ಕೈ ಮಾಡ್ತಾನೆ ನೋಡ್ರಿ. ಈ ಸಾರಿತ ಬಂದ್ಬಿಟ್ಟು ಅದನ್ನ ಹೇಳಕತ್ತಾನ ನೋಡ್ರಿ. ದೇವ್ರ ಮುಂದೆಲ್ಲ ದೀಪ ಹಚ್ಚಿ ಅಂಗಳ ಕಸ ಗುಡಿಸಿ ಮತ್ತು ಲಾಗ್ ಕಂಟಿನ್ಯೂ ಮಾಡಿದೆ. ಇವಾಗ ಹೆಚ್ಚಾಗಿ ಮಾಡಿದ್ದು ಎಷ್ಟು ಹಾಕೊಂಡು ಬಾಂಡೆ ಮತ್ತು ಅವ್ನು ಪುಟ್ಟಿನಾಗೆ ನೋಡಿ ಎಷ್ಟರ ಬಾಂಡೆ ಆತವನ್ರಿ. ಶ್ರಾವಣಿಯರು ಸ್ಕೂಲ್ ಟಿಫಿನು ಎಲ್ಲ ಹೊಸಕ್ಕೂ ಒಂದು ಪುಟ್ಟಾಗ್ಯಾವು ನೋಡ್ಬೇಕ್ರಿ. ಹುಳ್ಳಿಕಾಳು ಸಾಂಬಾರು ಮಾಡಿ ರೊಟ್ಟಿ ಅದಾವು. ಮುಂಜಾನೆ ರೊಟ್ಟಿ ಮಾಡಿದ್ದು ಅದಾವ್ರಿ. ಇನ್ನೂ ಇಷ್ಟು ಮುಂಚಂಜಿಗೆ ಇಷ್ಟ ಆತ ಹುಳ್ಳಿಕಾಳು ಸಾಂಬಾರು ಮಾಡಿರತ್ತಂತೇಳಿ ಹಂಗೆ ರೊಟ್ಟಿ ಜಾಸ್ತಿ ಮಾಡೋರಾಗ ಒಂದು 4 ರೊಟ್ಟಿ ಹೆಚ್ಚಿಗೆ ಆಗೇ ಬಿಡ್ತಾವ್ರಿ. ಬಿಡ್ತಾವೆ. ಹಿಂಗಾಗಿ ಉಳಿದು ಎಷ್ಟೋ ಕಣದ ಮಾಡಿದಾಗ ಒಂದಿನ ಅದನ್ನೇ ಉಪ್ಪಿಟ್ಟಿನ ಥರ ಒಗ್ಗರಣೆ ಹಾಕ್ಕೊಂಡು ಉಣ್ಬೇಕಂತ ಮಾಡೀವಿ. ಎಂದಾಗುತ್ತೋ ಹೆಂಗಿಲ್ಲೋ ಈ ಕಡೆ ಹುಷಾರು ಅಂತ ತಪ್ಪಿತು ನೋಡಿ. ಇವತ್ತು ಅವ್ವ ಒಗ್ಯಾನಕ್ಕೆ ಅಕ್ಕನೂ ಬಂದ್ಲು. ತುಂಬ ಖುಷಿ ಆಗುತ್ತೆ ನೋಡಿ. ತವ್ರ ಮನೆ ಅಂತ ಯಾರಾದರೂ ಬಂದ್ರೆ ಹೆಣ್ಮಕ್ಳಿಗೆ ಅದೊಂದು ಸಂಭ್ರಮ. ಆದರೆ ನಾನು ಒಂದೇ ಮಾಡಿ ನೋಡಿ, ಮತ್ತೇನು ಮಾಡಲಿಲ್ಲ. ಅಕ್ಕರು ಬಂದ್ರಂದ್ರೆ ಮಾಮಾರಿಗೆ ಒಂದು ಆದ್ರೆ ಸಾಕ್ರಿ. ಊಟನೂ ಉಣ್ಣಲ್ಲ, ನಾಷ್ಟ ಮಾಡಲ್ಲ. ಮತ್ತು ಊರಿಗೆ ಹೋಗಿರಿ ಅವ್ರು ಮಧ್ಯಾಹ್ನ ಜಾಸ್ತಿ ಉಣ್ಣೋದು ಕಮ್ಮ ಮಾಮಾರು. ಒಂದು ಬಿಟ್ಟು ಮತ್ತೇನು ಮಾಮಾರಿಗೆ ಇನ್ನೊಂದು ಕುಡಿಬೇಕು ತಿನ್ನಬೇಕು. ಹೊರಗಿಂದು ಏನೂ ಮುಟ್ಟಲ್ಲ ನೋಡಿ ಮಾಮಾರು. ಈ ಟೈಮು 10:20 ಆಗೈತೆ. ಶ್ರಾವಣಿ ಶಿವಕುಮಾರ ಊಟ ಮಾಡಿಸಿ ಅವಾಗ ಗುಳಿಗೆ ಹಾಕಿ ಎಣ್ಣೆ ಕುಡಿಸಿ ಮಲ್ಲಮ್ಮದ ಹಚ್ಚಿ ಮನೆಗಿಸೀನಿ ರೀ ಶ್ರಾವಣನ. ಇವಾಗ ನೈಟಿ ವಿಡಿಯೋ ಮಾಡ್ಬೇಕಂತ ಚಾಪೆ ತರಕ್ಕೆ ತಂದೀನಿ. ನೈಟಿ ರೇಟ್ ಹೇಳ್ರಿ, ನೈಟಿ ಎಷ್ಟು ರೇಟ್ ಬೀಳ್ತಾವು ವಿಡಿಯೋ ಮಾಡಿರಿ ಅಂತ ಸಿಸ್ಟರ್ 2-3 ದಿನ ಕಮೆಂಟ್ ಹಾಕಕತ್ತಿದ್ರಿ. ಇನ್ನು ಟೈಮ್ ಇಷ್ಟ ಆಗಿಬಿಡುತ್ತೆ. ಹಿಂಗೆ ಸುಸ್ತಾಗಿ ನಾನು ಕೂಡ ಮಲ್ಕೊಂಡ್ಬಿಡ್ತೀನಿ. ಶಿವಕುಮಾರ್ ಮಲ್ಕೊಂಡು 1 ತಾಸು ಆತ್ರಿ. 9:30ಗೆ ಮಲ್ಕೊಂಡಾರ. ಹುಳ್ಳಿಕಾಳು ಸಾಂಬಾರು ಮಾಡಿ ನೋಡಿ, ಯಾಕಂದ್ರೆ ಶೇಂಗಾ ಚಟ್ನಿ ತುಪ್ಪ ಹಾಕೊಂಡು ಉಂತಿ ಬಿಡು ಮಮ್ಮಿ ಅಂತಂದರು. ಮತ್ತು ಅವರಿಬ್ಬರು ಶೇಂಗಾ ಚಟ್ನಿ ತುಪ್ಪ ಹಾಕೊಂಡ್ರು. ಮತ್ತು ನನ್ನ ಸಲ ಒಬ್ಬೇಕಿನ ಸಲ ಎಲ್ಲಿ ಹುಳ್ಳಿಕಾಳು ಸಾಂಬಾರು ಮಾಡಲಿ ಅಂತೇಳಿ ಮಾಡಲಿಲ್ಲ. ಅವು ಫ್ರಿಜ್ನ ಹಂಗೆ ಮಿಕ್ಸರ್ಗೆ ಹಾಕಿ ಮಾಡ್ಬೇಕಂತೇಳಿ ಹಾಗೆ ಫ್ರಿಜ್ನ ಇಟ್ಟು ನೋಡಿ. ಅದನ್ನು ನಾಳೆ ನೋಡೋಣ ದೋಸೆ ಗೂಡ ಬೇಕಂದ್ರೆ ಹುಳ್ಳಿಕಾಳು ಪಲ್ಯ ಮಾಡಿ ದೋಸೆ ಹುಳ್ಳಿಕಾಳು ಪಲ್ಯ ಕಟ್ಟಬೇಕು. ಇಲ್ಲಕ್ಕಂದು ಚಪಾತಿ ಇಟ್ಟೈತೆ, ಚಪಾತಿ ಮಾಡಿ ಕಟ್ಟಬೇಕಂತೇಳಿ ಬಿಟ್ಟಿನಿ ರೀ. ಬೆಳಗ್ಗೆನೇ ಶ್ರಾವಣಿಗೆ ಈಗ ಇಷ್ಟು ಬಾಂಡೆ ಇದ್ದು ರೀ. ಅವರು ಮನಗಿಸ್ಕೇರಿ ಇಷ್ಟು ಬಾಂಡೆ ತಿಕ್ಕಿ ನೋಡಿ. ನೀರಿನ ಗುಂಡಿಗೆ ಅವೆಲ್ಲ ಮತ್ತು ಮುಂಜಾನೆ ಬೆಳಗ್ಗೆ ಆಗಲ್ಲ ಅಂಥೇಳಿ ಮನೆ ತೊಳೆದು ಮಾತ್ರ ಆಗಲಿ ನೋಡಿ. ನೀರಿನ ಗುಂಡಿ ಸ್ವಚ್ಛಾಗೈತೆ. ಗ್ಯಾಸಿನ ಕಟ್ಟಿ ಅದು ಒರೆಸ್ಕೊಂಡು ಬಿಸು ತಿಕ್ಕಿನಿ. ಮತ್ತು ಮುಂಜಾನೆನೂ ಸಾಬೂನು ಹಚ್ಚಿ ತಿಕ್ಕೋತೀನಿ. ಇದೆಲ್ಲ ಒಲೆ ತಿಕ್ಕೋಬೇಕು. ಉಟ್ಟು ಮಧ್ಯಾಹ್ನದಾಗನೇ ಒಲೆ ಬೂದಿ ಇಟ್ಟಾಕೊಂಡಿತ್ತು ರೊಟ್ಟಿ ಮಾಡಿ. ಉಟ್ಟು ಮಧ್ಯಾಹ್ನ ಕ್ಲೀನ್ ಮಾಡಿದೆ. ಮಧ್ಯಾಹ್ನ ತೋರಿಸಿದ್ದೆ ಅಂದರೆ ನಿಮ್ಗೆ ಕ್ಲೀನ್ ಮಾಡಬೇಕಂತ ಹೇಳಿದ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಬರ್ರಿ ನಾನು ಕೂಡ ನೈಟಿದು ವಿಡಿಯೋ ಮಾಡಿ ಮತ್ತು ನಿಮ್ಗೆ ಲಾಗ್ಗಳು ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೈಟಿ ವಿಡಿಯೋ, ಲಂಗಾದ ವಿಡಿಯೋ, ನೈಟಿ ವಿಡಿಯೋ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಹಾಕಿರ್ತೀನಿ. ನಿಮಗೆ ಯಾರಿಗೆಲ್ಲ ಇಷ್ಟ ಆಗ್ತಾವೆ ನೈಟಿ ಆಗಿರ್ಬೋದು, ಲಂಗ ಆಗಿರ್ಬೋದು, ಸೀರೆಗಳು ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ವಿಡಿಯೋ ಮಾಡಿ ಹಾಕೋದಾಗಿಲ್ಲ. ನೀವು ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ರೇಖಾ ಟೈಲರಿಂಗ್ ಚಾನಲ್ ಒಳಗೆ. ಹೋಗಿ ಅಲ್ಲೇ ನೋಡಿ ನಿಮ್ಗೆ ಯಾವ ಚಾಯ್ಸಿಂಗ್ ಆಗ್ತಾವೆ ಆರ್ಡ್ರ್ ಕೊಡಿರಿ. ಎಲ್ಪ್ ಆಗುತ್ತೆ ನೋಡಿ. ಎಲ್ಲೇ ಹೊರಗೆ ಅಂಗಡಿಯಾಗಾದರೂ ರೊಕ್ಕ ಕೊಟ್ಟು ಅಮೌಂಟ್ ಕೊಟ್ಟು ತೊಗೋತೀರಾ, ಮತ್ತು ಈ ಕಡೆ ಎಲ್ಲೇ ತೊಗೋರಿ ಅಮೌಂಟ್ ಕೊಟ್ಟು ತೊಗೋತೀರಿ. ಅದೇ ನಮ್ಮ ಕಡೆ ತೊಗೊಂಡ್ರಂದ್ರೆ ನಾವು ಹೋಗಿ ಕೊರಿಯರ್ ಹಾಕಿ ಬರ್ತೀನಿ. ನಮಗೂ ಕೂಡ ಒಂದಿಟ್ಟು ಹೆಲ್ಪ್ ಆಗುತ್ತೆ. ನಿಮ್ಮಿಂದ ಒಂದು ಖುಷಿ ಸಿಗುತ್ತೆ ನೋಡಿ. ಅಷ್ಟು ಮಾಡಿ ನಿಮ್ಗೆ ಯಾವುದೋ ಸೀರೆ ಇಷ್ಟ ಆದ್ರೆ, ನೈಟಿ ಇಷ್ಟ ಆದ್ರೆ ತೊಗೋಬೋದು ನೋಡಿ.
ಬರ್ರಿ ನೈಟಿ ವಿಡಿಯೋ ಮಾಡಿ ನಾ ಮತ್ತು ನಿಮ್ಗಳು ಮಾತಾಡ್ತೀನಿ. ನೋಡಿ ನೈಟಿದೆಲ್ಲ ವಿಡಿಯೋ ಮಾಡ್ಕೊಂಡೆ ಈ ಟೈಲರಿಂಗ್ ಚಾನಲ್ಗೆ ಹಾಕ್ತೀನಿ ರೀ. ಯಾಕೆ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಅಂತೇಳಿ ಆ ಚಾನಲ್ ಓಪನ್ ಮಾಡೀನಿ. ಇದು ಏನಿದ್ರು ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಇದು ಲೈಫ್ ಸ್ಟೈಲ್ ಬಗ್ಗೆ ನಾನು ಇವತ್ತಿನ ರೊಟೀನ್ ಹೆಂಗಿರುತ್ತಂತ ಈ ಚಾನಲ್ ಹಾಕ್ತೀನಿ. ಅದು ಬಟ್ಟೆ ಟೈಲರಿಂಗ್ ಆನ್ಲೈನ್ ಬಿಸ್ನೆಸ್ಸು ಆ ಚಾನಲ್ ಹಾಕ್ತೀನಿ. ಬೇಕಾದ್ರೆ ಹೋಗಿ 10 ಗಂಟೆಗೆ ಈ ವಿಡಿಯೋಕ್ಕಿಂತ ಮುಂಚೆ ಆ ವಿಡಿಯೋ ಬರುತ್ತೆ ರೀ. ಅದು 10 ಗಂಟೆಗೆ ಬರ್ತಾ ಈ ವಿಡಿಯೋ 1 ಗಂಟೆಗೆ ಬರ್ತಾ ಬೇಕಾದ್ರೆ ಹೋಗಿ ನಾನು ಅದ್ರ ಚಾನಲ್ ಹೆಸರು ಹೇಳಿರ್ತೀನಿ, ಸರ್ಚ್ ಮಾಡಿರಿ ನೋಡಿರಿ. ನಿಮ್ಗೆ ಇಷ್ಟ ಆದ್ರೆ ವಾಟ್ಸಪ್ ನಂಬರ್ಗೆ ಬುಕ್ ಮಾಡ್ಕೊರಿ, ಹೆಲ್ಪ್ ಆಗುತ್ತಾ. ಈಗ ನೋಡಿ ಟೈಮು ಭಾಳ ಆಗೈತಿ, 11 ಗಂಟೆ ಹಾಕಿ ಬಂತು. ವಿಡಿಯೋ ಮಾಡ್ಕೊಂಡು ಜಸ್ಟ್ ಮತ್ತು ವ್ಲಾಗ್ ಚಾಲು ಮಾಡಿದ್ದು ನೋಡಿ. ಮಾಡಲೇಬೇಕ್ರಿ. ಇವತ್ತು ಲೈವು ಮಾಡಲಿಲ್ಲ, ವಿಡಿಯೋನೂ ಹಾಕಲಿಲ್ಲ. ಡೈಲಿ ಯಾವುದೋ ಚಾನಲ್ಗೂ ವಿಡಿಯೋ ಹಾಕಿರ ಅದು ಕೂಡ ಗ್ರೋತ್ ಆಗುತ್ತೆ. ಟೈಲರಿಂಗ್ ಚಾನಲ್ಗೂ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಒಂದು 10 ಮಂದಿ ಸಿಸ್ಟರ್ಗಳು ಅದರಿ. ಈ ಚಾನಲ್ಗೂ ಸಪೋರ್ಟ್ ಮಾಡ್ತೀರಿ, ಆ ಚಾನಲ್ಗೂ ಸಪೋರ್ಟ್ ಮಾಡ್ತೀರಿ. ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಮ್ಮಿ ರೀ. ಯಾಕಂದ್ರೆ ನಮ್ಮನ್ನು ಬೆಳೀಲಿ, ಅವ್ರು ಆ ಚಾನಲ್ದಾಗೂ ಮುಂದೋಲಿ ಈ ಚಾನಲ್ದಾಗೂ ಮುಂದೋಲಿ ಅಂತೇಳಿ ಅಷ್ಟು ಸಪೋರ್ಟ್ ಮಾಡ್ತೀರಿ. ನಾನು ಭಾಳ 100 ವಿಡಿಯೋ ಹಾಕೀನಿ, 13 ಸಬ್ಸ್ಕ್ರೈಬರ್ ಆಗಿರಿ ಆ ಚಾನಲ್ಗೆ. ಮೇನ್ ಐ ಡಿ ಇದು ರೀ, 2ನೇ ಚಾನಲ್ ಅದು. ಅದೊಂದು ಮೊನಿಟೇಷನ್ ಆನ್ ಮಾಡಿ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಇಡಾಕತ್ತೀನಿ. ಆ ಮೊನಿಟೇಷನ್ ಆನ್ ಮಾಡಿ ಕೈ ಬಿಟ್ಕೇರಿ ನೆಕ್ಸ್ಟ್ 3ನೇ ಕೆಲಸಕ್ಕೆ ಜಾಯಿನ್ ಹಾಕತ್ತೀನಿ ರೀ. ಅದು ಕೆಲಸ ಏನು ಎಂತ ಅಂತ ನಿಮ್ಗೆ ಶೇರ್ ಮಾಡ್ತೀನಿ. ಇದು ಮೊನಿಟೇಷನ್ ಆಗುತ್ತಾನ ಅದು ಮುಂದಿನ ಕೆಲಸ ನಾನು ಹೇಳೋದಿಲ್ಲ. ಆದ್ರೆ ಐತ್ರಿ, ಭಾಳ ತಲೆಯಾಗೈತೆ ಅದು ಮಾಡ್ಬೇಕು ಅನ್ನೋದು. ಅದು ಈ ಇದ್ರಕ್ಕೆ ಎರಡು ಚಾನಲ್ಕಿಂತ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಒಂದು ಇದು ಐತೆ. ಅದು ಆತಂದ್ರೆ ನಾನು ಯೂಟ್ಯೂಬೇ ಬಿಟ್ಟು ಬಿಡ್ಬೇಕನ್ನೋ ನಿರ್ಧಾರ ಮಾಡೀನಿ. ಅದು ಏನು ಎಂತ ಅಂತೆ ಪೆಂಡಿಂಗ್ ಒಳಗೆ ಹೇಳಿ ಸರ್ಪ್ರೈಸ್ ನೋಡಿ ನಿಮ್ಗೆ. ನೀವೆಲ್ಲರೂ ತುಂಬ ಖುಷಿ ಆಗ್ತೀರಿ. ನಾನು ಯೂಟ್ಯೂಬ್ ಸ್ಟಾಪ್ ಮಾಡ್ಬೇಕಂದ್ರೆ ಆ ವಿಷಯ ಹೇಳಿ ಎಲ್ಲ ನಿಮಗೆ ಖುಷಿ ವಿಷಯ ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಅದೊಂದು ಏನೋ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಅಂತ. ಅದು ನನ್ನ ಮನಸ್ಸಿನಲ್ಲಿ ಐತಿ, ಅದು ಈಡೇರಲ್ಲ ಅಂತ ಎಲ್ಲರೂ ವಿಶ್ ಮಾಡಿರಿ, ಮರಿಬೇಡ್ರಿ ಇದನ್ನು. ಯಾರು ನಿಮಗೇನಾದರೂ ಗೊತ್ತಿದ್ರೆ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಅದ್ರ ಬಗ್ಗೆ ಬಂತಂದ್ರೆ ಖುಷಿ ಪಡ್ತೀನಿ ನೋಡಿ. ಅದೊಂದು ಮನಸ್ಸಿನೇ ಬಂತಂದ್ರೆ ಭಾಳ ಖುಷಿ ಪಡ್ತೀನಿ. ನೋಡೋಣ ಯಾರು ಸರಿಯಾಗಿ ಗೆಸ್ ಮಾಡ್ತಾರಂತೇಳಿ. ಇನ್ನೂ ಒಂದು ಗೆಸ್ಸನ್ನು ನೆನಪಾಯ್ತು. ಮೊನ್ನೆ ನಾ ಶ್ರಾವಣಿದು ಮೂನ್ಯಾಗ ಗುಳ್ಳಾಗಿತ್ತಲ್ಲ, ಗೆಸ್ ಮಾಡಿದವ್ರಿಗೆ ಒಂದು ಸೀರೆ ಆಫರ್ ಇಟ್ಟಿದ್ದೆ. ಅದು ಮಾತಿನಂತೆ ಮಾತ್ರಿ, ಅದು ಎಷ್ಟೇ ದಿನ ಹೋಲಿ ಎಷ್ಟೇ ದಿನ ಬೆಳಿ, ಈಗ ಯಾವಾದರೂ ಆರ್ಡ್ರ್ ಬಂದು ಅಂದ್ರೆ ನಾ ಪೋಸ್ಟಿಗೆ ಹೋದ್ನಂದ್ರೆ ಯಾವ ಸೀರೆ ಯಾರು ಒಂದು ರೇಣುಕಾ ಅಮ್ಮ ಗೆದ್ದಿದ್ರು, ಇನ್ನೊಬ್ಬರು ಭಾರತಿ ಅಕ್ಕ ಗೆದ್ದಿದ್ರು. ಇಬ್ಬರು ಸೇಮ್ ಆನ್ಸರು ನನ್ನ ಮನಸ್ಸಿಗೆ ಮುಟ್ಟಂಗೆ ಕಮೆಂಟ್ ಮಾಡಿದ್ರು ಅವರು. ಅವರಿಗೆ ಅವೆರಡು ಸೀರೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೆ ನಾನು. ಗೆದ್ದಾರಿ ಅವರು, ಸಿಸ್ಟರ್ ಆಗಿರ್ಬೋದು ಅಮ್ಮ ಆಗಿರ್ಬೋದು ಗೆದ್ದಾರ. ಅದು ನಾ ಕೊಡಲೇಬೇಕಲ್ರಿ. ಅದು ಇಟ್ಟಿದ್ದೆ, ನನ್ನ ಖುಷಿಗೋಸ್ಕರ ಇಟ್ಟಿದ್ದೆ. ನಾ ಖಂಡಿತ ರೀ ಅದನ್ನು ನಾನು ಪ್ಯಾಕಿಂಗ್ ಮಾಡಿ ಅದಕ್ಕೆ ₹1 ಅಮೌಂಟ್ ಇಲ್ಲಾರೇ ಕಳಿಸ್ತೀನಿ. ನಿಜ ಆ ಸೀರೆ ಎತ್ತಿಟ್ಬಿಟ್ಟು ನಾನು ಕಳಿಸ್ಬೇಕು. ಯಾವಾದರೂ ಒಂದು ಆರ್ಡ್ರ್ ಬಂದಂದ್ರೆ ಆರ್ಡ್ರ್ ಕೂಡ ಅದನ್ನು ಸೀರೆ ಕಳಿಸ್ಬೇಕಂತೇಳಿ ಅವ್ರ ಅಡ್ರೆಸ್ಸನ್ನು ಹಾಕಿಸ್ಕೊಂಡಿನಿ. ಮಾತಿನಂತೆ ಮಾತು ನೋಡಿ, ಎಲ್ಲಿ ಎಷ್ಟು ದಿನ ಹೋಗಲಿ ನಮ್ಮ ಮಾತು ತಪ್ಪಾರ್ದು. ನಮ್ಮ ಮಾತು ಒಂದು ನಾಲಿಗೆ ಒಂದು ಏನಂತಾರಿ, ನಮ್ಮ ನಾಲಿಗೆ ಒಂದು ಸುದ್ದಿದ್ರೆ ನಾಡೆಲ್ಲ ಸುದ್ದ ಅಂತ. ನಾವು ಕರೆಕ್ಟಾಗಿ ನಮ್ಮ ಸುದ್ದಾಗ ನಾವು ಕೊಟ್ಟು ಮಾತು ನೆಟ್ಟು ನಡೆಸ್ಕೊಂಡು ಹೋದ್ವಿ ಅಂದ್ರೆ ಎಲ್ಲ ಕರೆಕ್ಟಾಗಿ ಇರುತ್ತೆ ರೀ. ಅದಕ್ಕೆ ನಾನು ಆದ್ರೆ ಇಷ್ಟು ದಿನ ನೀವು ಸೀರೆದು ನೆಪ್ ಹಾರಿರ್ಬೇಕ್ರಿ. ಇದನ್ನು ನೆಪ್ ಹಾರಿರಲ್ರಿ ಯಾರು. ಯಾಕಂದ್ರೆ ಡೈಲಿ ವಿಡಿಯೋ ನೋಡ್ತೀರಿ, ಎಲ್ಲ ಥರ ನಿಮಗೂ ಗೊತ್ತಿರುತ್ತೆ. ನಾನು ಏನು ವಿಡಿಯೋ ಮಾಡ್ತೀನಿ, ಏನು ಹೇಳ್ತೀನಿ, ಏನು ಬಿಡ್ತೀನಿ ಅನ್ನೋದು ಎಲ್ಲ ಗೊತ್ತಿರುತ್ತೆ. ಎಲ್ಲನೂ ಪ್ರತಿ ಒಂದು ಕ್ಷಣಕ್ಕೂ ಲಕ್ಷ ಕೊಟ್ಟು ನೋಡಿರ್ತೀರಿ. ಅಲ್ಲ ತಪ್ಪಿತ್ತಂದ್ರೆ ಅಕ್ಕ ನೀವು ತಪ್ಪು ಮಾಡಿದ್ರಿ, ಅಲ್ಲಿ ನಂದು ಸರಿ ಇತ್ತಂದ್ರೆ ಅಕ್ಕ ಸರಿ ಮಾಡಿದ್ರಿ. ಮತ್ತು ನಾನು ಏನೇ ಇರಲಿ ಪ್ರತಿಯೊಂದು ಕಮೆಂಟ್ ಹಾಕಿ ತಿದ್ದುತ್ತೀರಿ. ನನಗೆ ಇನ್ನೂವರೆಗೆ ಕೆಟ್ಟ ಕಮೆಂಟ್ ಬಂದಿಲ್ಲ. ನಿಮ್ಮ ಸಪೋರ್ಟ್ ಐತಿ. ಈ ಮನೆ ನೋಡಿ ಉಪ್ಪು ಶನಿವಾರ ತರಿಸ್ಬಾರ್ದಂದ್ರೆ ಎಲ್ಲರೂ ಇವತ್ತು ವಿಡಿಯೋಕ್ಕೂ ನಿನ್ನೆ ವಿಡಿಯೋಕ್ಕೂ ಅದೇ ಕಮೆಂಟ್ ಬಂದೈತಿ. ನಾನು ಹೇಳ್ಕೊಂಡೆ ನನ್ನ ತಪ್ಪೈತೆ, ನಾನು ಹೇಳ್ಕೊಂಡೆ ಗೊತ್ತಿಲ್ಲ ನನಗೆ, ಅದನ್ನು ತಿದ್ದುಕೊಂಡು ಹೋಗೋದ್ರಿ. ಅವ್ರು ಹೇಳೋದು ಒಳ್ಳೆಯದಕ್ಕೆ. ಈಗ ಬೇದ ಹೇಳಿದವರು ಬುದ್ಧಿಗೆ ಹೇಳಿದ್ರಂತ, ನಾ ಕೇಳಿದ್ರೆ ಕೆಡ್ಕೋ ಕೇಳಿದ್ರಂತ. ನಮ್ಮ ಇಷ್ಟ, ಅದು ಶನಿವಾರ ತರಿಸ್ತೀವಿ ಉಪ್ಪು, ನೀವು ಹಂಗೆ ಕಮೆಂಟ್ ಹಾಕಿದ್ರಿ ಹಿಂಗೆ ಕಮೆಂಟ್ ಹಾಕಿದ್ರಿ ಅಂತ ನಾ ಅವ್ರಿಗೆ ಒಳ್ಳೆ ರಿಪ್ಲೈ ಕೊಟ್ಟಿವಿ ಅಂದ್ರೆ ಅವರಿಗೆ ಹೋಗ್ಬಿಡಪ್ಪ, ಅವ್ರು ಏನೋ ಮಾಡ್ಕೊಂಡು ಹೋಲಿ, ಯೂಟ್ಯೂಬರ್ ಅದಾರ, ಅವ್ರು ಏನೋ ಮಾಡಲಿ ಏನೋ ಬೀಳಿ ನಮ್ಮ ಮ್ಯಾಗ ಅವ್ರಿಗೆ ಇದನ್ನೇ ಆಗಿಬಿಡುತ್ತೆ ರೀ. ಯಾಕಂದ್ರೆ ಯಾರೋ ಒಂದು ಮಾತಾಡ್ತಾರಂತ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅವ್ರು ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನಮ್ಮ ವಿಡಿಯೋ ನೋಡಿ
ತಾಳ್ಮೆ ಅಂತ ಎಲ್ಲ ವಿಡಿಯೋ ನೋಡಿ ಪರೀಕ್ಷೆ ಎಲ್ಲ ಒಟ್ಟು ನೋಡ್ಕೊಂಡು ಕಮೆಂಟ್ ಮಾಡಿರ್ತಾರೆ. ಅವ್ರಿಗೆ ಟೈಮ್ ಎಷ್ಟು ನಮಗೆ ಎಷ್ಟು ಟೈಮ್ ಕೊಡ್ತಾರೆ ಅವರಿಗೋಸ್ಕರ ನಾವು ಟೈಮ್ ಕೊಡ್ಬೇಕು ಅನ್ನೋದು ಒಂದೇ ಉದ್ದೇಶ ನೋಡಿ, ಮತ್ತೇನು ಉದ್ದೇಶ ಇಲ್ಲ. ಅದಕ್ಕೆ ನಾನು ಪ್ರತಿಯೊಂದು ಕಮೆಂಟಿಗೂ ಅಷ್ಟು ಬೆಲೆ ಕೊಡ್ತೀನಿ, ಪ್ರತಿಯೊಂದು ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ. ಆ ಸೀರೆನೂ ನಾನು ಬಿಡೋದಿಲ್ಲ ರೀ, ಕಟ್ ಕಳಿಸ್ತೀನಿ. ಮಾತಂದ್ರೆ ಮಾತು ರೀ. ಈಗ ಅದಕ್ಕಂತಾನೆ ಅವರಿದ್ರೆ ಬ್ಯಾಡ ಅಂದಾರಿ. ರೇಣುಕಾ ಅಮ್ಮ ಮಾತ್ರ ಕ್ಯಾನ್ಸಲ್ ಆತ್ರಿ, ಅಮ್ಮಗೆ ಕಳ್ಸಲ್ಲ. ಸಾವಿತ್ರಿ ನಾನು ನಿಮ್ಮ ಮನೆಗೆ ಬಂದೇ ನಾ ಸೀರೆ ಉಟ್ಕೊಂಡು ಹೋಗ್ತೀನಿ ಅಂತ್ಯಾರ. ಆ ಅಮ್ಮ ಬರ್ಬೇಕನ್ನೋ ಖುಷಿ ಐತೆ. ಆದಷ್ಟು ಜಲ್ದಿ ಅಮ್ಮ ನಮ್ಮ ಮನೆಗೆ ಬರೋಂಗಾಗಲಿ. ಬಡ್ರ ಮನೆಗೆ ಅಮ್ಮಾರು ಬಂದ್ರೆ ಹಿರಿಯರ ಆಶೀರ್ವಾದ ಅಂದ್ರೆ ಒಂದು ದೇವ್ರ ಆಶೀರ್ವಾದ ಸಿಕ್ಕಂಗೆ ರೀ. ಹಿರಿಯರು ಬಂದ್ರಂದ್ರೆ ಅಮ್ಮ ಸ್ಥಾನ ಅಂದ್ರೆ ನಮ್ಮ ಅವ್ವ ಬೇರಲ್ಲ, ಅಮ್ಮ ಬೇರಲ್ಲ. ಪ್ರತಿಯೊಂದು ನೋಡಿ ಯೂಟ್ಯೂಬ್ನಾಗ ಮಗಳೇ ಅನ್ನೋರು ನಮ್ಮ ತಾಯಿ ನೋಡಿ, ಅಕ್ಕ ಅನ್ನೋರು ನಮ್ಮ ಅಕ್ಕ ತಂಗಿಯರೇ. ಯಾರು ಏನು ಕರಿತೀವಿ ನೋಡಿ ಅವ್ರು ನಮ್ಮ ಫ್ಯಾಮ್ಲಿನೇ. ಯಾಕೆ ನಾವು ಮನಸಾರೆ ಫ್ಯಾಮ್ಲಿ ಅಂತೀವಿ, ಯೂಟ್ಯೂಬ್ ಫ್ಯಾಮ್ಲಿ ಅಂತ. ಅದೇ ಹಚ್ಕೋಬೇಕು ರೀ. ಜೀವನ ಏನು ಕಟ್ಕೊಂಡು ಹೋಗಲ್ಲ, ಹೌದು ಅಲ್ಲ. ಇವತ್ತು ನೋಡಿ, ಇವತ್ತು ನಾ ಇಷ್ಟು ವಿಡಿಯೋ ಮಾಡಿರ್ತೀನಿ, ನಾಳೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಯಾಕಂದ್ರೆ ನೀರಿನ ಮ್ಯಾಗ ಗುಳು ಇದ್ದಂಗೆ ಈ ಜೀವನ. ನೀರಿನ ಮ್ಯಾಗ ಗುಳು ಹೆಂಗೆ ಟಬ್ ಅಂತೈತೆ ಹಂಗೆ ಒಂದಿನ ನಮ್ಮದು ಜೀವನ ಹೋಗುತ್ತಾ. ಇರೋ ತನಕ ಎಲ್ಲರೂ ಕೂಡ ಖುಷಿಯಾಗಿ ಹ್ಯಾಪಿಯಾಗಿರ್ಬೇಕು ನೋಡಿ. ಒಮ್ಮೊಮ್ಮೆ ನಮ್ಮ ದುಃಖ ವಿಡಿಯೋ ಬರ್ತಾವೆ. ಯಾಕಂದ್ರೆ ಇವತ್ತೊಂದು ಮೊನ್ನೆ ನಾನು ಭಾಳ ಹತ್ತಿದ ವಿಡಿಯೋಕ್ಕೆ ಕಮೆಂಟ್ ಮಾಡಿದರು. ನಮ್ಮ ಫ್ರೆಂಡೇ ಕಮೆಂಟ್ ಮಾಡಿದ್ಲು, ನೀ ಹತ್ತಿದ ವಿಡಿಯೋ ನೋಡಿ ಇವತ್ತು ನೋಡ್ಯಾಡ್ರಕ್ಕಿ ಭಾಳ ದುಃಖ ಆಯಿತು ಸಾವಿತ್ರಿ, ನಾನು ಅತ್ತೆ ಅಂತ. ಪ್ರತಿಯೊಂದು ಆ ವಿಡಿಯೋಕ್ಕೆ ಬೈದ ಕಮೆಂಟ್ ಆಗೇ ಬಂದವು. ಯಾಕಂದ್ರೆ ಅವತ್ತಷ್ಟು ಮನುಷ್ಯ ದುಃಖ ಆಗಿತ್ತು. ದುಃಖ ಪ್ರತಿದಿನ ಅವು ನಿನ್ನೇನು ಅವನು ಹತ್ತಿದ್ಲು. ಆ ವಿಡಿಯೋ ಶೇರ್ ಮಾಡೋದು ಬೇಡ. ಹಿರಿಯರು ಹತ್ತಿದ್ದು, ಹಿರಿಯರ ಕಣ್ಣೀರು ಮತ್ತಿಟ್ಟು ಮನುಷ್ಯ ಬಾತಾಡ್ತಾವೆ. ನಿಮಗೆ ನಾನ್ಕಿಂತ ಅವ್ರು ಬಾತಾಡ್ತಾವೆ. ವಯಸ್ಸಾಗಿ ನಮಗೋಸ್ಕರ ನಮ್ಮ ಅವ್ವನೂ ಇಷ್ಟಲ್ಲಪ್ಪ ಅಂಥೇಳಿ ಅದನ್ನು ವಿಡಿಯೋ ಮಾಡಿಲ್ಲನು. ಯಾವಾಗ ಮಾಡಬೇಕು, ಏಟ್ ಮಾಡಬೇಕು ಅಷ್ಟೇ ಮಾಡ್ಬೇಕು ರೀ. ಯಾವುದೇ ಇಲ್ಲಿ ಮಿತಿ ಮೀರಿದ್ರೆ ಅಮೃತನ ವಿಷಯ ಅಂತಾರಲ್ಲ, ಹಂಗೆ ವಿಷಯನೇ. ನಾವು ಅದು ಕೂಡ ಅವ್ವ ಕಣ್ಣ ನೀರು ಹಾಕಿದ್ದು ಮನುಷ್ಯನಾಗ ಐತ್ರಿ. ಶ್ರಾವಣ ಒಂದು ಮಾತಿಗೆ ನೋಡಿ, ಶ್ರಾವಣ್ ಕುಮಾರ ಮಕ್ಕಳಿಗೆ ನೋಡಿ ಅಮ್ಮ ಬರಲಿ ಅನ್ನೋ ಆಸೆಗೋಸ್ಕರ ಹೇಳಿದ್ನೋ, ಅವಾಗ ಮನ್ಸಿಗೆ ಹಂಗೆ ಅನಿಸೆ ಹೇಳಿದ್ನೋ ಗೊತ್ತಿಲ್ಲ. ನನ್ನ ಮಾತಾಡ್ಸಕ್ಕೆ ಬಾರ ಯಮ್ಮ, ನನ್ನ ಯಾರು ಮಾತಾಡ್ಸ್ಬೇಕಮ್ಮ ಅನ್ನೋಣ. ಅವು ಒಂದು ನಿಮಿಷ ನಿಂತಿ ನೋಡಿ ಅಲ್ಲಿ. ಹಾಗೆ ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಹಾಗೆ ಅಲ್ಲಿಂದ ಹೊರಟು ಬಂದಾಳ. 5 ಗಂಟೆ ಆಗಿತ್ತು ರೀ. ನಾನು ಅವ್ವ ಫೋನ್ ಹಚ್ಬೇಕಂದ್ರೆ 7 ಗಂಟೆ ಅನ್ನೋಕೆ ನಮ್ಮ ಮನ್ಯಾಗ ಅದಾವ್ರಿ. 2 ತಾಸನ್ಯಾಗ ಅಲ್ಲಿಂದ ಇಲ್ಲಿ ಬಂದಾಳ ಅವ್ವ. ತಾಯಿ ಕಳು ಅನ್ನೋದು ಹಾಗೆ. ಅವನು ಅಷ್ಟು ಜೀವದ ಶ್ರವಣ್ ಕುಮಾರ್ ಮ್ಯಾಗ, ಶ್ರವಣ್ ಕುಮಾರ್ನು ಅವನ ಮ್ಯಾಗ ಅಷ್ಟು ಜೀವದ ನೋಡಿ. ಈ ವಿಡಿಯೋ ಇವತ್ತು ಇಡೀ ದಿನ ಬೀಗ್ರು ಬರೋದು, ಬೀಗ್ರನ್ನ ಕಳಿಸೋದು, ಇದೇ ಕೆಲಸ ಆಗೈತೆ ನೋಡಿ. ಆ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವನ ಊರಿಗೆ ಕಳಿಸಿದೆ. ಮತ್ತು ಆಂಟಿಯರು ಬಂದರು. ಆಂಟಿಯರು ಬಂದರು. ಆಂಟಿಯರ್ ಗುಡಿ ಕುಂತು ಮಾತಾಡಿ ಆಂಟಿಯರು ಹೋದರು. ಅವರು ಕುಬ್ಸಕ್ಕೆ ಬಂದಿದ್ದರು. ಅವ್ರು ಹೋದರು, ನಾನು ಕೂಡ ಕುಬ್ಸ ಕಾರ್ಯಕ್ರಮಕ್ಕೆ ಹೋದೆ. ಅಕ್ಕ ಬರಾಗ ಮತ್ತು ಅಕ್ಕಂಗೆ ಕೂಡ ಕುಂತು ನಿಂತು ಮಾತಾಡಿ ಇದು ಮಾಡ್ರಾಗನೇ ಶ್ರವಣ್ ಕುಮಾರ್ ಸ್ಕೂಲಿಂದ ಬಂದ. ಮತ್ತು ಹೆಂಗೆ ಹೋಗ್ತಾ ಟೈಮ್ ಗೊತ್ತೇ ಆಗಲ್ಲ ನೋಡಿ. ಚಂತನ ಎಷ್ಟು ಕೆಲಸ ಮಾಡಬೇಕು, ಇವತ್ತು ಇಷ್ಟೆಲ್ಲ ನೈಟಿ ಹೊಲಿಬೇಕು, ಇಷ್ಟೆಲ್ಲ ಕೆಲಸ ಮಾಡಬೇಕು ಅನ್ಕೊಂಡಿರ್ತೀನಿ. ಕೆಲಸನೇ ಆಗಲ್ಲ. ಯಾರ ಬಂದು ಕುಂದ್ರಕ್ಕೆ ಮಾತಾಡೋಕ್ಕೆ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ ನೋಡಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.